स्वाहा मृत्योस्त्रायताम् स नो मृत्योस्त्रायताम् पातु अगुंहसो जोग्जीवा जरामसि मही. This is a beautiful slow mantra from Yajurveda, where the entire scheme of life has been covered. So our entire scheme of life is covered. What is the scheme of life? The scheme of life is, look here, Vandu, Pranam, then Praja, then Mrityu, and Amhas. So these are all the points which are chasing to us every day. That's why Shankaracharya in Bhajagovinda Stotram says that people are happy when sun is born or when sunrise comes up and when moonrise comes up. But they don't remember at every sunrise and moonrise, our rise is being curbed. We are growing old. That mrityu is going to be nearer to us. ಅದು ಜ್ಞಾಪಕ ಬರಲ್ಲ. ಯಾವಾಗಲೂ ದೊಡ್ಡವ್ರು ನೋಡಿ, ಮಕ್ಕಳು ದೊಡ್ಡವರಾಗಬೇಕು, ಮಕ್ಕಳು ದೊಡ್ಡವರಾಗಬೇಕು, ಅವ್ರಿಗೆ ಉದ್ಯೋಗ ಸಿಕ್ಕಬೇಕು, ಮಗಳಿಗೆ ಮದುವೆ ಆಗಬೇಕು, ಈ ಯೋಚನೆದಿಂದಲೇ ಇರ್ತಾರೆ ವಿನಾ ನನಗೆ ವಯಸ್ಸಾಗ್ತಾ ಇದೆ, ನನ್ನ ದೇಹ ಶರೀರ ದೇಹ ಸ್ಥಿತಿ ಮಾರ್ಪಾಟು ಆಗ್ತಾ ಇದೆ, ಇದರ ಬಗ್ಗೆ ಆಲೋಚನೆ ಇರೋದಿಲ್ಲ. ಮಕ್ಕಳು ದೊಡ್ಡವರಾಗಬೇಕು, ಮಕ್ಕಳು ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್. ಹೆಂಗಾಗ್ತಾರೆ ಅವರು? ದೇವ್ರ ಪ್ರಾರ್ಥನೆ ಮಾಡಿ ಅವ್ರಿಗೆ ಬೇಕಾಗಿರೋ ಅನುಕೂಲಗಳು ಮಾಡಿದರೆ ಆಗ್ತಾರೆ. ಅದರಿಂದ ಇದಕ್ಕೆಲ್ಲ ಯಾರು ಹೂ ಈಸ್ ದಟ್ ಹೂ ಟೇಕ್ಸ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂದರೆ ಭುವನಸ್ಯ ಪ್ರಜಾಪತಿ. ಪ್ರಜಾಪತಿ ಈಸ್ ದೇರ್. ಹಿ ಈಸ್ ದಿ ಕ್ರಿಯೇಟರ್. ಹಿ ಈಸ್ ಒನ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಆಫ್ ಅಸ್ ಟು ಕಮ್ ಇನ್ ಟು ದಿ ವರ್ಲ್ಡ್. ದೇರ್ ಫೋರ್ ಬೇಸಿಕಲಿ ವಿ ಆರ್ ಆಲ್ ದಿ ಚಿಲ್ಡ್ರನ್ ಆಫ್ ಪ್ರಜಾಪತಿ. And you ನಮ್ಮ ಪೇರೆಂಟ್ಸ್ ಎಲ್ಲ, ಆಲ್ ಅವರ್ ಪೇರೆಂಟ್ಸ್ ಆರ್ ಟೆಂಪರರಿ. They will simply give birth for us and make us grow and then they disappear. They are not permanent. That's why in Chamaka Adhyaya we have got the very Parugum Shichame Sarirani Chame Yagnena Kalpantam Sarirani Chame ಅನ್ನುವಾಗ ಈ ಶರೀರಗಳು ಎಷ್ಟು ಆಗಿದೆಯೋ ಗೊತ್ತಿಲ್ಲ. ಪ್ರತಿಯೊಂದು ಶರೀರ ಬರಬೇಕು ಅಂದರೆ ಅಮ್ಮ ಅಪ್ಪ, ಸೊ ತಾಯಿ ತಂದೆ ಅವೆಲ್ಲ ಇದ್ದೇ ಇದ್ದಾರೆ. ಬಟ್ ವಿ ಓನ್ಲಿ ರಿಮೆಂಬರ್ our direct mother and father now. But their parents and their grandparents and their great grandparents, we have not seen them, we don't remember. So, but still there is a parampara. That's what progeny or santana. ಅದನ್ನು ಏನು ಹೇಳ್ತಾರೆ ಸಂಸ್ಕೃತದಲ್ಲಿ? ಸಂತಾನಂ ಸಮ್ಯಕ್ ತನೋತಿ ಇತಿ ತಂತಾನಂ. That is the tradition, the lineage, the pedigree, etc. must be continuously healthy, strong and continuous. ಎಲ್ಲಾದರೂ ಬ್ರೇಕ್ ಆಗಬಾರ್ದು. ಬ್ರೇಕ್ ಆದರೆ ಪಿತೃದೇವತೆಗಳು ಅಸಂತೃಪ್ತಿ. ಇನ್ಫ್ಯಾಕ್ಟ್ Kalidasa is very much aware to give us the Sanatana Dharmam, where in Abhignana Sakuntalam he makes Dushyanta Maharaja feel so sad and weep. ಏನಂತ ಹೇಳ್ತಾನೆ? ಸಂಶಯವ ಪ್ರತಿಷ್ಠಂತಿ ಮೇ ಪಿಂಡಭಾಜಃ. ಅಯ್ಯೋ, ನನಗೆ ಮಗನಿಲ್ಲ, ನನಗೆ ಮಕ್ಕಳಿಲ್ಲ. ಆಲ್ದೋ ಐ ಹ್ಯಾವ್ ಗಾಟ್ ಸೋ ಮೆನಿ ವೈಫ್ಸ್, ಬಟ್ ಆಮೇಲೆ ನನ್ನ ನಂತರ ಸಂಶಯಮ ಪ್ರತಿಷ್ಠಂತಿ ಮೇ ಪಿಂಡಭಾಜಃ. ಪಿಂಡಭಾಜಃ ಅಂದರೆ ಪಿತೃದೇವತೆಗಳು. ನಾವು ಮಾಡೋದು ಭೋಜನಂ, ಆ ಪಿತೃದೇವತೆಗಳಿಗೆ ಕೊಡೋದು ಪಿಂಡ. ಸೊ ಈ ಅಂದರೆ ಅರ್ಥ ನಮ್ಮದು ಎಂಜಾಯ್ಮೆಂಟು ಅವರಿಗೆ ಮಾತ್ರ ತುಂಬ ಅನುಕೂಲವಾಗಿ ಮಾಡಬೇಕು. ಐ ಡೋಂಟ್ ವಾಂಟ್ ಟಾಕ್ ಮಚ್ ಅಬೌಟ್ ದಿಸ್ ಪಿಂಡ ಪ್ರದಾನ ಆ್ಯಂಡ್ ಭೋಜನ ಸಮಾರಾಧನ. ಬದುಕಿರೋರಿಗೆಲ್ಲ ಭೋಜನ ಸಮಾರಾಧನ ಆ್ಯಂಡ್ ಸತ್ತಿರೋರಿಗೆಲ್ಲ ಪಿಂಡ ಪ್ರದಾನ. ಇನ್ಫ್ಯಾಕ್ಟ್ ವೆನ್ ಯು ಗೋ ಟು ಬದ್ರಿನಾಥ್, ಅಲ್ಲಿ ಬ್ರಹ್ಮ ಕಪಾಲ ಕ್ಷೇತ್ರ ಇದೆ. ಅಲ್ಲಿ ಇರೋ ಪಂಡಿತರು ಏನು ಮಾಡ್ತಾರೆ, ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ 21 ಪಿತೃದೇವತೆಗಳಿಗೆ, ನಿಮ್ಮ ಪಿತೃಗಳಿಗೆ ಅವರು ಪಿಂಡ ತಯಾರು ಮಾಡ್ತಾರೆ. ಚಿಕ್ಕದಾಗಿ ಪಿಂಡ ತಯಾರು ಮಾಡಿ ನಿಮ್ಗೆ ಎಷ್ಟು ಜನ ಜ್ಞಾಪಕ ಇದ್ದಾರೋ ಅವ್ರ ಹೆಸರು ಹೇಳಿ. ಅದಿಲ್ಲ ಅಂದರೆ
ನಮ್ಮ ಸಮಸ್ತ ಪಿತೃಣಾಂ ಅಂತ ಒಂದು ಜನರಲ್ ಮಾತು ಹೇಳಿಬಿಟ್ಟು ಅವರಿಗೆಲ್ಲ ಅರ್ಪಣೆ ಮಾಡಿ, ಅದಕ್ಕೋಸ್ಕರ ಬ್ರಹ್ಮ ಕಪಾಲದಲ್ಲಿ ಯಾರು ಪಿಂಡ ಪ್ರದಾನ ಮಾಡಿ ಬಂದಿರ್ತಾರೋ ಅವರಿಗೆ ಸ್ವಲ್ಪ ಕನ್ಸೆಷನ್ ಬರುತ್ತೆ. ಅಕಸ್ಮಾತ್ತಾಗಿ ಎಷ್ಟು ಡೀಟೇಲ್ ಆಗಿ ಮಾಡದೇ ಇದ್ದರೂ ಆ ಪಿತರರಿಗೆ ತುಂಬ ತೃಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಎನಿವೆ, ಸೊ ಇಲ್ಲೇನಿದೆ ಮೃತ್ಯಹೋ ಅಂದರೆ ಈ ಭುವನಸ್ಯ ಗೋಪ ಆಗಿರುವ ಪ್ರಜಾಪತಿ ಅವರನ್ನು ಏನು ಮಾಡಬೇಕು? ಮನಸಾನ್ವಾರ ಭಾಮಹೇ. ಈ ಮನಸ್ಸು ಅನ್ನೋದು ಟೂಲ್. ಸೊ ಮಹಾನ್ಯಾಸ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ 8 ನಮಸ್ಕಾರಗಳು ಮಾಡ್ತೇವೆ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋ ಅಷ್ಟಾಂಗ ಉಚ್ಯತೆ. ಅಲ್ಲಿರುತ್ತೆ ಮನಸ ಪ್ರಣಾಮ. ಮನಸ್ಸು ಕೂಡ ನಾವು ಸಬ್ಮಿಟ್ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ಮನಸ ನಮಃ, ಮನಸೇ ನಮಃ ಅಂದರೆ ಪರಮಾತ್ಮ ಮನೋರೂಪದಲ್ಲಿ ನಮ್ಮಲ್ಲಿ ಕೂತಿರ್ತಾನೆ. ನಂಬಿಕೆ, ಫೇತ್ ಅಂಡ್ ಬಿಲೀಫ್ ಆರ್ ದಿ ಓನ್ಲಿ ಫೌಂಡೇಶನ್ಸ್ ಫಾರ್ ರಿಲಿಜಿಯನ್. ಸೊ ರಿಲಿಜಿಯನ್ ಅಂದ್ರೇನು? ಯು ಹ್ಯಾವ್ ಗಾಟ್ ಟು ರಿಮೆಂಬರ್ ಸಮ್ ಪ್ರಾಕ್ಟಿಕ್ಯಾಲಿಟಿ ದಟ್ ವುಡ್ ಬಿ ಕನೆಕ್ಟೆಡ್ ಟು ದಿ ಪರಮಾತ್ಮ. ಅದಕ್ಕೋಸ್ಕರ ಮೃತ್ಯೋ ಸೊ ಪ್ರಾಣಂ ವಾತಂ ಮನಸ ಅನ್ವಾರಭಾಮಹೇ ಮೀನ್ಸ್ ಪೇ ಅಟೆನ್ಷನ್ ಫಾರ್ ದಿಸ್ ಪ್ರಾಣ ಆ್ಯಂಡ್ ಮನಸ್. ಆ್ಯಂಡ್ ವಾತಂ ಅಂದ್ರೇನು? ದಿ ರೆಸ್ಪಿರೇಟರಿ ಟ್ರ್ಯಾಕ್, ನಮ್ಮ ಲಂಗ್ಸು, ಹಾರ್ಟು, ಆ ಎಂಟೈರ್ ಟ್ರ್ಯಾಕು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಾರ್ಮಲ್ ಆಗಿದ್ದರೆ ಉಚ್ಛ್ವಾಸ ನಿಶ್ವಾಸ ರೂಪೇಣ, ಈ ಉಚ್ಛ್ವಾಸ ರೂಪದಲ್ಲಿ ಪರಮಾತ್ಮ ಕೂತಿರ್ತಾನೆ. ಸೊ ನಾವು ಪ್ರಾಣ ಪ್ರತಿಷ್ಠಾ ಮಾಡುವಾಗ ಏನು ಮಾಡ್ತೀವಿ? ಉಚ್ಛ್ವಾಸ ನಿಶ್ವಾಸೇನ ಬಹಿರಾಗತ್ಯ ಬಿಂಬೇಸ್ಮಿನ್ ಕಲಸೇಸ್ಮಿನ್ ಪ್ರತಿಷ್ಠಂತು ಸ್ವಾಹ ಅಂತ ಹೇಳ್ತೀವಿ. ಸೊ ಈ ಕಲಸದಲ್ಲಿ ಆವಾಹನ, ನಮ್ಮ ಪ್ರಾಣವನ್ನೇ ಅಲ್ಲಿ ಆವಾಹನ ಮಾಡ್ತೀವಿ. ಪ್ರಾಣ ನಮ್ದಲ್ಲ, ಈಶ್ವರನ ಪ್ರಾಣ. ಅದಕ್ಕೋಸ್ಕರ ಆ ವಿಷ್ಣುವಿನ ಪ್ರಾಣ. ದಟ್ಸ್ ವೈ ಐ ಟೋಲ್ಡ್ ಯು, ಪ್ರಾಣ ಇಸ್ ಅ ನೇಮ್ ಫಾರ್ ವಿಷ್ಣು, ಈಶ್ವರ, ಈಶಾನ. ಅದಕ್ಕೋಸ್ಕರ ಈಶಾನವನ್ನು ಪ್ರಾಣವನ್ನು ಮನಸ ಅನ್ವಾರಭಾಮಹೆ. ಆ್ಯಂಡ್ ಭುವನಗಳಿಗೆಲ್ಲ ಗೋಪ ರಾಜ. ಗೋಪ ಅಂದರೆ ಒಡೆಯ, ರಾಜ. ಆಲ್ ಕಿಂಗ್ಸ್ ಆರ್ ಸಬ್ಸಿಡರಿ, ವೇರ್ ಎವ್ರಿಬಡೀಸ್ ಕಿಂಗ್ ಈಸ್ ಪರಮಾತ್ಮ. ಈಶ್ವರ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮ ಅಧಿಪತಿ. ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿ. ಬ್ರಹ್ಮ ಅಂತ ಬ್ರಹ್ಮ ಏನಾಗಬೇಕು? ಶಿವೋಮೇ ಅಸ್ತು. ಅಂಡ್ ಆ ಶಿವೋಮೇ ಅಸ್ತು ಅನ್ನುವಾಗ ತ್ವಂಗುಂಸಃ ಆ್ಯಂಡ್ ಆಲ್ಸೋ ಜರಾ. ನಾವು ವಿ ಕೆನಾಟ್ ಹೆಲ್ಪ್ ಓಲ್ಡ್ ಏಜ್. ನೀವು ಏನು ಮಾಡದೇ ಇದ್ದರೂ ನಮ್ಮ ಕೂದಲು ಬೆಳಗಾಗ್ಬಿಡತ್ತೆ, ನಮ್ಮ ಚರ್ಮ ಫೋಲ್ಡ್ಸ್ ಬರೆದಿರುತ್ತೆ, ಹಲ್ಲು ಉದುರೋಗುತ್ತೆ, ಕಣ್ಣು ದೃಷ್ಟಿ ಸರಿಗಿರುತ್ತೆ. ನೀವೇನೇನು ಮಾಡಬೇಕಾಗೇನು ನಥಿಂಗ್ ಯು ಶುಡ್ ಡು. ಈ ಕಾಲಾಯ ತಸ್ಮೈ ನಮಃ. ದಟ್ಸ್ ವೈ ಇನ್ ಶಿವಸಹಸ್ರನಾಮ ನೀವೆಲ್ಲ ಕೇಳಿರ್ಬೋದು. ಏನಂದರೆ ಕಾಲಕಾಲಾಯ ನಮಃ ಶಿವ, ಕಾಲಕಾಲಾಯ ನಮಃ ಅಂದರೆ ಕಾಲಕ್ಕೆ ಕ್ಲಾಕ್ ಯಾರಪ್ಪ ಅಂದರೆ ಶಿವನೇ ಕ್ಲಾಕ್. ನಾವು ಇಟ್ಕೊಂಡು ಕ್ಲಾಕ್ಗಳೆಲ್ಲ ಡಿಜಿಟಲ್ ಕ್ಲಾಕು, ಆ ಕ್ಲಾಕು, ಈ ಕ್ಲಾಕ್, ವಿ ಹ್ಯಾವ್ ಗಾಟ್ ಆಲ್ ದಿಸ್, ಬಟ್ ದೀಸ್ ಕ್ಲಾಕ್ಸ್ ವಿಲ್ ಸ್ಟಾಪ್ when you don't attend on them. But that clock to which Shiva or Kala who is Kalagni Rudra, is the overlord. He will never ask this time. That's why, and up to what? Pralaya Kalagni Rupaya, Pralayagni Rupaya ಅಂತಾರೆ. ಅದಕ್ಕೋಸ್ಕರ ನಮ್ಮ ಜೋಕ್ ಜೀವ ಅಂದರೆ ಲಿವಿಂಗ್. So whatever be the stipulated span of life that has been granted to us, ಆ ಟೈಮಲ್ಲಿ ಏನಾಗುತ್ತಂದರೆ ಜೋಕ್ ಇರಬೇಕು. ಜೋಕ್ ಅಂದರೆ ಕೀರ್ತಿ, ಜೋಕ್ ಅಂದರೆ ಬೆಳಕು, ಜೋಕ್ ಅಂದರೆ ಹೊಸ ಬೆಳಕು ಬರಬೇಕು. ನಾವು ವೆಂಕಟಸುಬ್ಬಯ್ಯ ಅವರು ಡಿಡ್ ರಾಮಾಯಣ ಮೇಲೆ ಒಂದು ವೀಕ್ ಸೆಮಿನಾರ್ ಮಾಡಿ ಪೇಪರ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ವಿ. ದಟ್ ಈಸ್ ಬ್ಯಾಂಗ್ಳೂರಲ್ಲಿರೋ
ಜಯರಾಮ ಭಕ್ತ ಮಂಡಳಿ ಇದೆಲ್ಲ, ಜಯರಾಮ ದೇವಸ್ಥಾನ, ಜಯನಗರ 8 ಬ್ಲಾಕ್. ಅವ್ರು ಒಂದು ವಾರ ಜಿ ವಿ ಸುಬ್ಬಯ್ಯ, ನಾನು, ಇನ್ನೊಬ್ಬರು ಎಲ್ಲ ಬಂದು ಸೇರಿ ವಿ ಬ್ರಾಟ್ ಔಟ್ ಎ ವಂಡರ್ಫುಲ್ ವಾಲ್ಯೂಮ್. ಈವನ್ ಟುಡೇ ಪ್ರಾಬ್ಲಿ ಬುಕ್ಸ್ ಮಸ್ಟ್ ಬಿ ದೇರ್ ಇನ್ ಜಯರಾಮ್ ಮಂಡಳಿ. ರಾಮಾಯಣ ಒಂದು ಬೆಳಕು, ಒಂದು ಹೊಸ ಬೆಳಕು ಅಂತ ಶ್ರೀ ಶಿವರುದ್ರಪ್ಪ ನಾಡೋಡ್, ಐ ಮೀನ್ ನಾಟ್ ದಿ, ಯಾ, ಅವ್ರು ಮಾಡಿದ್ದು. ಸೊ ಆ ಥರ ಪುಸ್ತಕಗಳು ಅವೈಲಬಲ್. ಅದರಲ್ಲಿ ನೋಡಿ, ನ್ಯೂ ಲೈಟ್ ಅಪಾನ್ ರಾಮಾಯಣ ಅಂತ ಮಾಡಿ. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ಜೋಕ್, ಮೋರವರ್ ಅವ್ರು ನಾವೇನು ಕೇಳ್ತೀವಿ, ಜೋಕ್ ಚ ಸೂರ್ಯಂ ದೃಶೇ, ಎವ್ರಿ ಡೇ ಮಾಧ್ಯಾಹ್ನಿಕ ಮಾಡುವಾಗ ಪ್ರತಿಯೊಬ್ಬರು ಏನು ಕೇಳ್ತಾರೆ, ಅಯ್ಯ ಸೂರ್ಯ ಭಗವಾನ್, ನಾವು ಅಲ್ಟಿಮೇಟ್ ಆಗಿ ದಿನಾ ಏನು ನೋಡಬೇಕು ಅಂದರೆ ಸ್ವಲ್ಪ ಆದರೂ ಕೀರ್ತಿ ಸಂಪಾದನೆ ಮಾಡಬೇಕು. ಅದನ್ನು ದಟ್ಸ್ ವಾಟ್ ವಿ ಕಾಲ್ ಇಂಟ್ರಾಸ್ಪೆಕ್ಷನ್. ಸೊ ಪರ್ಯವೇಕ್ಷಣ, ಬಿಫೋರ್ ಯು ಗೋ ಟು ಸ್ಲೀಪ್, just sit for a while and then imagine what are the items you have covered today, what are the items that you could not cover, what you want to cover tomorrow, the next day when you get up. So all these things are being part of joke. And again, ಅಮುತ್ರ ಭೂಯಾತ್ ಅಥ ಯಜ್ಯಮಸ್ಯ ಬೃಹಸ್ಪತೆ ಅಭಿಸಸ್ತೆ ನಮುಂಚಃ. ಇನ್ನೊಂದೇನೆಂದರೆ ಅಭಿಸಸ್ತ ಅಂತ ಒಂದು ಇಂಪಾರ್ಟೆಂಟ್. ಈ ಮಾಟು, ಇನ್ಕ್ಯಾಂಟೇಷನು, ನೆಗೆಟಿವ್ ಎನರ್ಜಿ ಇನ್ಸ್ಟಾಲ್ ಮಾಡೋದು, ಇವೆಲ್ಲ ಇರುತ್ತೆ. ಅದನ್ನೆಲ್ಲ ಅಭಿಮಾತಿ, ಅಭಿಸಸ್ತ ಅಂತಾರೆ. ಇನ್ಫ್ಯಾಕ್ಟ್ ನರಸಿಂಹಸ್ವಾಮಿ is a great god who is in charge of removing the ಅಭಿಚಾರಾಸ್. ಸೊ ಅದಕ್ಕೋಸ್ಕರ ಯಾವ ದೇವತೆಗಳಿಗೆ ಯಾವ ತರಹ ಶಕ್ತಿ ಇದೆಯೋ ನಮ್ಗೆ ಗೊತ್ತಿಲ್ಲ, ಬಟ್ ಎಲ್ಲ ದೇವತೆಗಳಿಗೆ ಶಕ್ತಿ ಇದೆ. ಆ ಶಕ್ತಿಯಲ್ಲಿ ನೀವು ಫೋಕಸ್ ಮಾಡಿ ಆಯಾ ದೇವತೆಗಳು ಅನ್ಕೋಬೇಕು. ಈ ನರಸಿಂಹಸ್ವಾಮಿ ಒಬ್ಬರು, ಸುಬ್ರಹ್ಮಣ್ಯ ಸ್ವಾಮಿ ಆ್ಯಂಡ್ ಗಣಪತಿ ಈಸ್ ಅ ಶಾಕ್ ಅಬ್ಸಾರ್ಬರ್. ನೋಡಿದ್ರೆ ಎಲ್ಲರೂ ಮನೆ ಕಟ್ಬಿಟ್ಟು ಕಾಂಪೌಂಡ್ ವಾಲ್ಗೆ ಗಣಪತಿ ವಿಗ್ರಹ ಅಥವಾ ಗಣಪತಿ ಎಂಬಾಸ್ಮೆಂಟ್ ಪ್ಲೇಟು ಎಲ್ಲ ಹಾಕಿಬಿಟ್ಟು ಮನೆಯಲ್ಲಿ ಆರಾಮಾಗಿ ನಗ್ತಾ ಇರ್ತಾರೆ. ಬಿಕಾಸ್ ಗಣಪತಿ ಈಸ್ ದ ಶಾಕ್ ಅಬ್ಸಾರ್ಬರ್. ಈ ವೀತಿ ಶೂಲ, ಯಾವ ಶೂಲ ಇದೆಯೋ ಆ ಶೂಲವನ್ನೆಲ್ಲ ನಾಶ ಮಾಡೋವನು, ಅಬ್ಸಾರ್ವ್ ಮಾಡ್ಕೊಳ್ಳೋವನು ಗಣಪತಿ. ದೇರ್ ಫೋರ್ ಯಾವಾಗಲೂ ಗಣಪತಿಯನ್ನು ಬೇರೆ ದೇವತೆಗಳನ್ನು ಆವಾಹನ ಮಾಡ್ತಾನೆ ಇರ್ತೀವಿ. ಅದರಿಂದ ಅಮುತ್ರ ಅಂದರೆ ಹಿಯರ್, ಅಥ ಅಂದರೆ ಇನ್ನೊಂದು ಕಡೆ. ಅದು ಯಮಸ್ಯ ಬೃಹಸ್ಪತಿ ಅಭಿಸಸ್ತೆ. ನೀವು ಮಾನವರು ಮಾಡೋ ಅಭಿಸಸ್ತಿ ಕ್ಯಾನ್ ಬಿ ರಿಮೂವ್ಡ್, ಕ್ಯಾನ್ ಬಿ ಅಟೆಂಡೆಡ್ ಟು, ಅಂಡ್ ಯು ಕ್ಯಾನ್ ಬಿಕಮ್ ಆಲ್ ರೈಟ್. ಬಟ್ ಇಂಥ ಅಭಿಸಸ್ತಿ ಏನಂದ್ರೆ ಅರ್ಥ ಏನು? ದೇ ವಾಂಟ್ ನಾಟ್ ಟು ಮೇಕ್ ಯು ಕಂಟಿನ್ಯೂ ಟು ಲಿವ್ ಇನ್ ದಿಸ್ ವರ್ಲ್ಡ್ ಫಾರ್ ಲಾಂಗ್ ಬಿಯಾಂಡ್ ದಿ ಟೈಮ್. ಬಿಯಾಂಡ್ ದಿ ಟೈಮ್ ಇರೋದಕ್ಕೆ ಯಾರೂ ನಮ್ಮನ್ನು ಬಿಡೋದಿಲ್ಲ. ದೇರ್ ಫೋರ್ ನಾವು ಪ್ರಾರ್ಥನೆ ಮಾಡ್ತೀವಿ, ಅದು ಮಾಡಿ. ಆಮೇಲೆ ಪ್ರತ್ಯೌಹತಾಮಸ್ವಿನಾಂ ಮೃತ್ಯುಮಸ್ಮಾತ್ ದೇವಾನಾಮಗ್ನೇ ಭಿಷಜ, ದೇವಾನಾಮಗ್ನಿ ಶುಭಂ ಭಿಷಜ ಶಚೀಭಿ. ಸೊ ಈ ಶಚೀಭಿ ಭಿಷಜ ಅಗ್ನೇ. ಆಮೇಲೆ ನಾವು ಅಶ್ವಿನಿ ದೇವತೆಗಳನ್ನು, ಅಗ್ನಿಯನ್ನು ಕೂಡ ಪ್ರಾರ್ಥನೆ ಮಾಡಿ ನಮ್ಮಲ್ಲಿರೋ ಈ ಬಾಧೆಗಳನ್ನು ಆ್ಯಂಡ್ ಆಲ್ ದೋಸ್ ಅರಿಷ್ಟವನ್ನು ತೆಗೆಯಾಕಬೇಕು ಅಂತ. ಆ್ಯಕ್ಚುಲಿ ಹೂ ಆರ್ ದಿ ಗಾಡ್ಸ್ ಟು ಹೂಮ್ ವಿ ಶುಡ್ ಮೇಕ್ ಅಪೀಲ್ that we are becoming free and we can definitely get redeemed of or all that. Therefore, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, we are all very much happy to invoke Ashwins who are divine physicians, and again the Ashwini Devatas and Agni Devata. So Agni, actually Ashwinis are the sons of twins. They are sweet twins, and they constantly wear the Pushkaras Rajau, that is the lotus garlands they will wear and all that. And ಅವ್ರು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಮಂತ್ರ. ಸೊ ಶಿವಲಿಂಗಯ್ಯ, ಪ್ಲೀಸ್ ರಿಪೀಟ್. ಓಂ ಹರಿಗುಂ ಹರಂತಮನುಯಂತಿ ದೇವಾ. ಓಂ ಹರಿಗುಂ ಹರಂತಮನುಯಂತ ದೇವಾ. ಓಂ ಹರಿಗುಂ ಹರಂತಮನುಯಂತಿ ದೇವಾ. ವಿಶ್ವಸ್ಯೈಶಾನಂ ವೃಷಭಂ ಮತೀನಾಂ.
विश्वस्येशानं वृषभं मतीना विश्वशेषानं वृषभं मतीना ब्रह्म स्वरूपम् अनुमेद मनुमेदम् आगात् अयनम् ब्रह्मस्वरूप मनुमेध मागाधयनं मा ब्रह्मस्वरूप मनुमेध मागादयम् मा विवधीर्विक्रमस्व मा विवधीर्विक्रमस्व मा विवधीर्विक्रमस्व शल्कैः अग्निमिन्धाना उभौ लोकौ शल्कैरग्निमिन्दान उभौ लोकौ शल्कैरग्निमिन्दान उभौ लोकौ सनेमहम् सनेमहं सनेमहम् उभयोर्लोकयोर्रुद्ध्वा उभयोर्लोको लोकयोर्रुद्ध्वा उभयोर्लोकयोर्रुद्ध्वा अतिमृत्युं तराम्यहम् अतिमृत्युं तराम्यहम् अतिमृत्युं तराम्यहम् ಸೊ ಈ ಎರಡು ಮಂತ್ರಗಳು ಎಷ್ಟು ಚೆನ್ನಾಗಿದೆ ನೋಡಿದಿರಾ. ನಾವು ನಮ್ಮ ಬಗ್ಗೆ ಏನು ಮಾಡಬೇಕು, ವಾಟ್ ಹಿ ಹ್ಯಾಸ್ ಟು ಡೂ ಫಾರ್ ಮೀ, ಫಾರ್ ಅಸ್ ಡಿವೋಟೀಸ್, ದಟ್ ಈಸ್ ಬೀಯಿಂಗ್ ಗಿವನ್, and also you are requesting them to come into action. So you are requesting them to come into action in this regard. ನೋಡಿದ್ರಾ, ದೇವಾಹ ವಿಶ್ವಸ್ಯ ಈಶಾನಂ ವೃಷಭಂ ಮತೀನಾಂ ಹರಿಂ ಹರಂತಂ ಅನುಯಂತಿ. ದೇವತೆಗಳು ನಮ್ಮಲ್ಲಿರೋ ದೋಷಗಳನ್ನೆಲ್ಲ ತೆಗೆದಾಕ್ತಾ, and they keep on guarding us, coming after us, following us. And who is that Devaha? Matinam Rishabham Vishwasya Ishanam. These are the characteristics of the Paramatma. He is the thought process ಅಲ್ಲಿ ಬೆಸ್ಟ್. ಮತಿ ಅಂದರೆ ಇಂಟೆಲಿಜೆನ್ಸ್. ಮತಿ ಮೀನ್ಸ್ ಮೇಧಸ್ ಆರ್ ವಿಸ್ಡಮ್, ವಾಟ್ ಎವರ್. ಮತಿ ಈಸ್ ಎ ವಂಡರ್ಫುಲ್ ವರ್ಡ್. ಸೊ ಆ ಮತಿಗಳಕ್ಕೆಲ್ಲ ವೃಷಭನಾಗಿರುವರು. ಆಮೇಲೆ ಈಶ್ವರ ಇದ್ದಾನೆ, ವಿಶ್ವಸ್ಯ ಈಶಾನಂ, ಈ ಜಗತ್ತಿಗೆ ಓವರ್ಲಾರ್ಡ್ ಆಗಿರುವ ಮೃತ್ಯು ದೇವತಾ, ಮೃತ್ಯು ಆಗಿರುವ ನರಸಿಂಹಸ್ವಾಮಿ ಆರ್ ಶಿವ, ಇವರೆಲ್ಲರೂ ಕೂಡ ಏನು ಮಾಡಬೇಕು ಅನ್ನೋದು. ಅವರೆಲ್ಲ ಏನು ಅಂದರೆ ಬ್ರಹ್ಮ ಸ್ವರೂಪಂ ಅನುಮೇದಂ ಆಗಾದು. ಸೊ ದೇ ಆರ್ ಆಲ್ ಆಫ್ ದಿ form of the Brahma, the highest God, and they have got to follow us up, and they should not give us any kind of difficulty. If at all it is there, ಆ ಡಿಫಿಕಲ್ಟಿ ಎಲ್ಲ ತೆಗೆದುಹಾಕಬೇಕು. They have got to be removed, all of that. So in order to do all that, they should spring into action. ಅದರಿಂದ Vikramasva, the word Vikramasva is meaning that you have to, ಗಾಡ್ಸ್ಗೆ ಒಂಥರ ಪರ್ಮಿಷನ್, ನೀವು ವಿಕ್ರಮಣ ಮಾಡಬೇಕು. ಕ್ರಮಣ ಈಸ್ ಎ, ವಿಕ್ರಮಣ ಈಸ್ ಝಡ್. ಸೊ ಐ ಮೀನ್, whenever you start taking job or start working, there do come so many hurdles and difficulties and impediments, but not mindful solving them one by one. ಅಂದರೆ ಮುಳ್ಳುಗಳು ಇದ್ದೇ ಇರುತ್ತೆ. ಇವಾಗ ರೋಸ್ ಫ್ಲವರ್ ತುಂಬ ಅಂದವಾಗಿದೆ, ಆದರೆ ಬಾಟಮಲ್ಲಿ ಅದಕ್ಕೆ ಮುಳ್ಳು ಇರುತ್ತೆ. ಸೊ ಮುಳ್ಳನ್ನು ಗಮನದಲ್ಲಿ ಇಟ್ಕೊಂಡು ರೋಸ್ ಫ್ಲವರನ್ನು ಮೆಡಲ್ ಮಾಡಬೇಕು ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ಬ್ರಹ್ಮ ವಿವಧೀಹಿ ಮಾ ವಿವಧೀಹಿ ವಿಕ್ರಮಸ್ವ. ಆ್ಯಂಡ್ ಇನ್ನೊಂದೇನೆಂದರೆ ಅಗ್ನಿಂ ಶಲ್ಕೈ
ಇಂಧಾನಂ ಇಂಧಾನಃ. ಸಿ ಅಗ್ನಿಯನ್ನು ಇಂಧಾನ ಮಾಡಬೇಕು. ಇಂಧಾನ ಐ ಥಿಂಕ್ ಕಿಂಡ್ಲಿಂಗ್. ಯು ಹ್ಯಾವ್ ಟು ಮೇಕ್ ದ ಅಗ್ನಿ ಎನರ್ಜಿ ವರ್ಕ್ ಆಕ್ಟಿವಿಟಿ ಎಂಟರ್ಪ್ರೈಸಿಂಗ್ ಎಟ್ಸೆಟ್ರಾ ಅದೆಲ್ಲ ಟು ಬಿ ರೆಡ್ಯೂಸ್ಡ್ ಇನ್ ಟು ಆ್ಯಕ್ಷನ್. And so by just getting up with the energies appropriate, how correspondingly, commensurately, ಏನು ಮಾಡಬೇಕು? ಸನೇಮ ಅಹಂ ಉಭೌ ಲೋಕೌ. ಸೊ ಉಭೌ ಲೋಕೌ ಐ ಥಿಂಕ್ ಇಟ್ ಈಸ್ ಭೂಲೋಕ ಆ್ಯಂಡ್ ಸ್ವರ್ಗಲೋಕ ಆರ್ ಇಹಲೋಕ ಆ್ಯಂಡ್ ಪರಲೋಕ. ಆ್ಯಂಡ್ ಇಹ ಅಮುತ್ರ. ಸೊ ಈ ಎರಡು ಲೋಕಗಳಲ್ಲಿ ಕೂಡ ನಮ್ಮ ಬಗ್ಗೆ ಸ್ವಲ್ಪ ಪಾಪ್ಯುಲಾರಿಟಿ ತಗೋಬೇಕು. ಸನೇಮಹಂ. ಆ್ಯಂಡ್ ಇನ್ನೊಂದೇನೆಂದರೆ ಉಭಯೋರ್ ಲೋಕಯೋ. ಸೊ ಉಭಯೋ ಲೋಕಯೋ ನೋಡಿದ್ರೆ ಯಾವಾಗಲೂ ನಮಗೆ ಎರಡಿದೆ. ಆ್ಯಕ್ಚುಲಿ ಇನ್ ಉಪನಿಷತ್ಸ್ ವಿ ಆರ್ ಬೀನ್ ಗಿವನ್ ದಿ ಥಾಟ್ that you come to realize the paraloka especially when you go to sleep. ನಿದ್ದೆ ಮಾಡಿದಾಗಲೇ ಗೊತ್ತಾಗ. ಯಾಕೆಂದರೆ ಯು ಹ್ಯಾವ್ ಗಾಟ್ ಟೂ ಸ್ಟೇಟಸ್. ದಿ ಮೂಮೆಂಟ್ ಯು ಆರ್ ಇನ್ ಸ್ಲೀಪ್ ಇಮಿಡಿಯೇಟ್ಲಿ ಯು ಜಂಪ್ ಇನ್ ಟು ಇಟ್. ಒನ್ ಈಸ್ ಕಾಲ್ಡ್ Ihaloka. That's called Swapnavastha and Bodhavastha. We have sufficiently noted in Upanishadic classes about Aitareya Upanishad and in the Brihadaranyaka Upanishad Munikanda and also other Upanishads. Now we are in the Prashna Upanishad. So Yava Upanishad Togandru Kuda, you are being given the idea. Don't think that the life that you are living is completely the end and ultimate. No, this world is not ultimate for us. It is, there is something else plus. That's why ಇಲ್ಲೇನು ಉಭಯೋ ಲೋಕಯೋ, ಎರಡು ಲೋಕಗಳಲ್ಲಿ ಅತಿ ಮೃತ್ಯುಂ ತರಾಮಿ. ಹೆಂಗೆ? ರುದ್ಧ್ವಾ. ರುದ್ಧ್ ಮೀನ್ಸ್ ದಿ ರಿಲಿಜಿಯಸ್ ಪ್ರೋಗ್ರಾಮ್ಸ್, ದಿ ಯೋಗ ಪ್ರೋಗ್ರಾಮ್ಸ್, ದ ಮೆಡಿಟೇಷನಲ್ ಎಂಡೀವರ್ಸ್. ಇವಾಗ ನೋಡಿ, ನಮ್ಮ ಗೋಪಾಲ್ ಸಾರು ಪ್ರತಿ ಶನಿವಾರ ಮೆಡಿಟೇಷನ್ ಕ್ಲಾಸಸ್ಸು, ಯೋಗ ಕ್ಲಾಸಸ್ ಶುರು ಮಾಡಿದ್ದಾರೆ. ಬಟ್ ಹಾರ್ಡ್ಲಿ ಪೀಪಲ್ ಆರ್ ದೇರ್ ಹೂ ರಿಯಲಿ ಪೇ ಅಟೆನ್ಷನ್ ಆ್ಯಂಡ್ ಟ್ರೈ ಟು ಗಿವ್ ಸಮ್ ಟೈಮ್ ಫಾರ್ ದಟ್ ಕೈಂಡ್ ಆಫ್ ಪಾಸಿಟಿವ್ ಆ್ಯಕ್ಟಿವಿಟಿ. ವೇದಾಧ್ಯಯನ, ಯೋಗಾಭ್ಯಾಸ ಆ್ಯಂಡ್ ದೇವತಾರಾಧನಾ, ಹೋಮಾಚರಣ ಆ್ಯಂಡ್ ಪರೋಪಕಾರ ಆ್ಯಂಡ್ ದಾನ ಧರ್ಮಾದಿ ಕ್ರಿಯೆಗಳು, ಇವೆಲ್ಲ ಕೂಡ ನಮ್ಮ ಸನಾತನ ಧರ್ಮಕ್ಕೆ ಕಾಂಪೊನೆಂಟ್ಸ್ ಆಗಿದೆ. ಸೊ ದಿಸ್ ಆರ್ ಆಲ್ ದಿ ಕಾಂಪೊನೆಂಟ್ಸ್ ವಿಚ್ ಇಸ್ ಆಫ್ ಧರ್ಮ. ಬಿಕಾಸ್ ಧರ್ಮೇಣ ಹೀನಾ ಪಶುಭಿ ಸಮಾನಾ ಅಂತ ಹೇಳಿದ್ದಾರೆ. ಈ ಋತ ಅಂದರೆ ಋತ ಸತ್ಯಂ, ದಾನಂ, ತಪಃ, ದಮಃ, ಶಮಃ. ಇದು ನಮ್ಮ ತೈತ್ರಿಯ ಉಪನಿಷತ್ತಲ್ಲಿ, ಮಹಾನಾರ ಉಪನಿಷತ್ತಲ್ಲಿ ಇವೆಲ್ಲ ಎಲ್ಲರೂ ಹೇಳಿದ್ದಾರೆ. ಅದರಿಂದ ದಿಸ್ ಇಸ್ ದಿ ಓನ್ಲಿ ಗ್ಯಾಡ್ಜೆಟ್ ಆರ್ ಸೊಲ್ಯೂಷನ್ ಥ್ರೂ ವಿಚ್ ಯು ಆರ್ ಏಬಲ್ ಟು ಓವರ್ಕಮ್ ದಿ ಮೃತ್ಯು. ಮೃತ್ಯು ಆಲ್ಸೋ ಮೀನ್ಸ್ ಟು ಕಮ್ ಬ್ಯಾಕ್ ಟು ದಿ ವರ್ಲ್ಡ್ ಅಗೈನ್. ನಮ್ಮ ಐತರೇಯ ಉಪನಿಷತ್ತಲ್ಲಿದೆ, ಒಂದ್ಸಲ ಇಲ್ಲಿ ನಮ್ಮ ಶರೀರ ಬಿಟ್ಟು ಹೋಗ್ತಾ ಇದ್ದರೂ ದಾರಿಯಲ್ಲೇ ಏನೋ ಪ್ರಾಬ್ಲಮ್ ಬಂದು ನಮ್ಮನ್ನು ರಿಟರ್ನ್ ಪೋಸ್ಟ್ ಕಳಿಸ್ಬಿಡ್ತಾರೆ ಪರಮಾತ್ಮ. ಸೊ ಇಟ್ ಇಸ್ ನೋ ಗ್ಯಾರಂಟಿ ದಟ್ ವೈಕುಂಠ ಪ್ರಾಪ್ತಿ ಆರ್ ಸ್ವರ್ಗ ಪ್ರಾಪ್ತಿ ಆರ್ ಪರಲೋಕ ಪ್ರಾಪ್ತಿ ಇವೆಲ್ಲ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಆದರೆ ಆ್ಯಕ್ಚುಲಿ ದಿ ಜರ್ನಿ ಬಿಗಿನ್ಸ್ ಟು ದ ಬೀಯಿಂಗ್ ಆ್ಯಂಡ್ ವಾಟ್ ಎವರ್ ಪುಣ್ಯ ಕರ್ಮ ಪುಣ್ಯ ಪಾಪೇ ದ್ವೇ ಏವ ಗಚ್ಚಂತಮನುಗಚ್ಚಂತಿ ಅಂತ ಹೇಳ್ತಾರೆ. ಈ ಪುಣ್ಯ ಪಾಪ ಏನೇನಿದೆ ಅದು ಮಾತ್ರ ನಮ್ಮ ಜೊತೆಯಲ್ಲಿ ಬರೋದು, ಇನ್ನೇನು ಬರೋದಿಲ್ಲ. ವಾಟ್ ಎವರ್ Godrej birva we purchased, it won't come with us, nor any good that we have got enjoyed, you enjoyed, nothing comes us. ಆ ಬಟ್ಟೆ ಎಲ್ಲ ಬಿಚ್ಚಿಬಿಡ್ತಾರೆ, ನಥಿಂಗ್ ವಿಲ್ ಬಿ ಆನ್ ದಿ ಬಾಡಿ ಬಿಫೋರ್ ದೇ ಬರ್ನ್ ಆರ್ ಬರಿ. ಹಾಗೆ ಇಲ್ಲಿ ನೋಡಿದ್ರ
So Sanimaham Ubhau Lokau. No, no, Taramyaham Mrutyum Taramyaham. So that's why Narasimhaswamiಯನ್ನು ನಾವು ಆರಾಧನೆ ಮಾಡುವಾಗ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. And when you think about the Shiva, he is again, he asked him the Mrutyunjayam. So he is Mrutyunjaya and Vishnu is Mrutyu. And you can imagine the ranking there about. And sorry, and Ubhayor Lokayor Udvati Mrutyum Taramyaham. So you understand that ಎಷ್ಟೊಂದು ಕೆಲಸ ಹೋಮ್ವರ್ಕ್ ಇದೆ ನಮಗೆ. ಹುಟ್ಟಿದ ತಕ್ಷಣ ಊಮಹೇನಲ್ಲ, ವಿ ಹ್ಯಾವ್ ಸೋ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಪಾನ್ ಅಸ್. ಅವರ್ ಪೇರೆಂಟ್ಸ್ ಇದ್ದಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ, ಸೊಸೈಟಿ ಇದೆ, ರೂಲರ್ಸ್ ಇದ್ದಾರೆ, ನಮ್ಮ ಇದೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ಅರೌಂಡ್ every individual. No individual is free, but though he is born free, but he has got so many attachments. ಸೊ ನೀವು ಪ್ರಯಾಣ ಮಾಡುವಾಗ ಯಾವುದೋ ಒಂದು ಬಾಕ್ಸ್ ತೊಗೊಂಡು ಹೋಗಬೇಕು, ಚೀಲ ತೊಗೊಂಡು ಹೋಗ್ಬೇಕು, ಏನೋ ಒಂದು ಕ್ಯಾರಿ ಮಾಡಬೇಕು. ಸೊ ನಾರ್ತ್ ಇಂಡಿಯನ್ಸ್ ಏನು ಹೇಳ್ತಾರೆ ಅಂದರೆ, ನಾವು ನಿಮ್ಮ ಜೊತೆಯಲ್ಲಿ ತೊಗೊಂಡು ಹೋಗೋ ಕ್ಯಾರಿ ಆನ್ ಲಗೇಜನ್ನು ಅವರು ಅಟ್ಯಾಚಿ ಅಂತಾರೆ. ಅಂದರೆ ಅಟ್ಯಾಚಿ ಅಂದರೆ ನಿಮ್ಮ ಜೊತೆಯಲ್ಲೇ ಬರುತ್ತೆ ಅದು. ನೀವು ಕೆನಾಟ್ ಟ್ರಾವೆಲ್ ಅಲೋನ್ ಲೈಕ್ ದ್ಯಾಟ್. ಇಲ್ಲಿ ಕೂಡ ಏನಾಗಬೇಕು ಅಂದರೆ, ನಿಮ್ಮ ರುದ್ವಾ through that religious practices, you are able to get rid of the repeated births. ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಅನ್ನೋದು ಬೇಡ. ಆ ಪುನರ್ಜನ್ಮದ ಬಗ್ಗೆ ಪೀಪಲ್ ಆಲ್ ಡಿಸ್ಕಸ್, ಸೆಮಿನಾರ್ ಹೋಲ್ಡ್ ಮಾಡ್ತಾರೆ. When you see, so it is easy to put a question: is there the concept of Punarjanma in our Rigveda or in Yajurveda or in other Vedas? It is easy to put a question, but they may not talk directly about the question to answer rebirth business, but they give all that data that you can conclude what it is like. ಅದರಿಂದ ವೇದ ರಾಶಿ, ವೇದ ಮಂತ್ರ ರಾಶಿಯಲ್ಲಿ ಟಚ್ ಮಾಡದೇ ಇರುವ ಟಾಪಿಕ್ಕೇ ಇಲ್ಲ. ದಟ್ಸ್ ವೈ ವೇದೋಖಿಲಂ ಧರ್ಮ ಮೂಲಂ. ಸೊ ಈ ಅಖಿಲಂ ಧರ್ಮಂ ಮೂಲಂ ವೇದ. ಸೊ ಯಾರು ವೇದಾಧ್ಯಯನವನ್ನು ಮಾಡ್ತಾರೋ ದೇ ನೋ ಸೋ ಮೆನಿ ಥಿಂಗ್ಸ್ ಅಬೌಟ್ ಇಟ್. ಸೊ ದಟ್ಸ್ ವೈ ವೇದಮೇವಾಭ್ಯಸೇತ್ ಸರ್ವ ಪ್ರಯತ್ನೇನ. ಏನೋ ಅಷ್ಟೋ ಇಷ್ಟೋ ಮಾಡಿಕೊಂಡು ವೇದವನ್ನು ನಾವು ಓದಬೇಕು. 5 ನಿಮಿಷ ಆಗಲಿ 10 ನಿಮಿಷ ಆಗಲಿ, ನೋ ಮ್ಯಾಟರ್. ನಮ್ಮ ಗುರುಗಳು ಹೇಳ್ತಾ ಇದ್ರು, ದಿನ ಡೋಂಟ್ ಸ್ಪೆಂಡ್ ಯುವರ್ ಡೇ ವಿತೌಟ್ ರೀಡಿಂಗ್ ಎ ಶ್ಲೋಕ ಆರ್ ಎ ವರ್ಡ್ ಫ್ರಮ್ ರಾಮಾಯಣ ಅಂತ ನನಗೆ ಉಪದೇಶ ಮಾಡಿದ್ರು ಲಾಂಗ್ ಇಯರ್ಸ್ ಬ್ಯಾಕ್. ಬಟ್ ಆದಷ್ಟು ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಫಾಲೋ ಇಟ್. You don't allow the day to go away without reading a sloka from Ramayana, because dharmatma satya sandhascha ramo dasaridharyadi paurushecha pratidvandva sharainam jahi ravanam. This is the Mula mantra of entire Ramayana. There are 24,000 slokas in Ramayana, and this Mula mantra was the real prop for Lakshmana to put off that Indrajit, who was a tough problem to him in the battle long time. So when he just charged the arrow with this Mula mantra, taking Rama's name, so and so, then when he released, that was the final arrow to Indrajit in the war, and he just fell down on the ground. So like that, we have Rudhva Atimrutyam Tarami. Yaru? Aham. Aham refers to all individualized. ಸೊ ಯಾರೋ ಮೃತ್ಯು ಅಂತ ಅತಿತರಣ ಅಲ್ಲ, ನನಗೇನೇ ಬೇಕು. ಐ ಶುಡ್ ನಾಟ್ ಬಿ ರೀಬಾರನ್. ಐ ಶುಡ್ ನಾಟ್ ಚೂಸ್ ಅಗೈನ್ ಪೇರೆಂಟ್ಸ್. ಅದನ್ನು ಶಂಕರರು ಹೇಳ್ತಾರೆ ಇನ್ನು ಸ್ತನ್ಯಪಾನೇ ಪಿಪಾಸ. ಐ ಡೋಂಟ್ ವಾಂಟ್ ಥರ್ಸ್ಟ್ ಟುವರ್ಡ್ಸ್ ಮೈ ಮದರ್ಸ್ ಮಿಲ್ಕ್ ಅಗೈನ್. ಸೊ ಥರ್ಸ್ಟ್ ಫಾರ್ ಮದರ್ಸ್ ಮಿಲ್ಕ್ ಮೀನ್ಸ್ ಬರ್ತ್ ಅಗೈನ್. ದೇರ್ ಇಸ್ ನೋ ಅದರ್ ವೇ ಟು ಸರ್ವೈವ್ soon after the birth. Only ಅಮ್ಮನ ಹಾಲು ಒಂದೇ ಒಂದು. That's why in the Suprabhata Stotram, Venkatesha Suprabhata Stotram, which is composed in 13th century,
ಅದ್ರ ಪಾಠ ಮಾಡ್ತಾ ಇದ್ದೀನಿ ಇಲ್ಲಿ ಚಿಕಾಗೋದಲ್ಲಿರೋ ಕೆಲವರಿಗೆ. ಸೊ ಆ ಸುಪ್ರಭಾತದಲ್ಲಿ ಏನು ಹೇಳ್ತಾರೆ? ಸೊ ಮಾತು ಸ್ತನ್ಯಂ ಇವ ಆ, ವೆಂಕಟರಮಣ ಸ್ವಾಮಿಯ ಗ್ರೇಸು ವರ್ಕ್ ಮಾಡುತ್ತೆ. ಶಿಶೋರಮೃತ ಯಮಾನವು, ಶಿಶುವಿಗೆ ಮಾತು ಸ್ತನ್ಯಪಾನ ಈಸ್ ಅಮೃತ. ಹಾಗೆ ಅದು ಬೇಡ. ಏನು ಮೃತ್ಯುಂ ತರಾಮ್ಯಹಂ. ಸೊ ಇನ್ನೊಂದು ಏನಂದ್ರೆ, ಹೇಳಪ್ಪ. ಮಾಚಿದೋ ಮೃತ್ಯೋ ಮಾಚಿಧೋ ಮೃತ್ಯೋ ಮಾಚಿಧೋ ಮೃತ್ಯೋ ಅವಧೀಹಿ ಮಾವಧೀಃ ಮಾವಧೀಃ ಮಾಮೇ ಬಲಂ ವಿವೃಹೋ ಮಾಮೇ ಬಲಂ ವಿವೃಹೋ ಮಾಮೇ ಬಲಂ ವಿವೃಹೋ ಮಾ ಪ್ರಮೋಷೀಹಿ ಮಾ ಪ್ರಮೋಷೀಃ ಮಾ ಪ್ರಮೋಷೀಃ ಪ್ರಜಾಂ ಮಾಮೇರೀರಿಷಾ ಪ್ರಜಾಂ ಮಾಮೇರೀರಿಷ ಪ್ರಜಾಂ ಮಾಮೇರೀರಿಷ ಆಯುರುಗ್ರ 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 ರುಚಕ್ಷಸಂ ತ್ವಾ ರುಚಕ್ಷಸಂ ತ್ವಾ ರುಚಕ್ಷಸಂ ತ್ವಾ ಅವಿಷಾ ವಿಧೇಮ. ಅವಿಷಾ ವಿಧೇಮ ಅವಿಷಾ ವಿಧೇಮ. ಸೊ ನಾವು ಮೃತ್ಯು ದೇವತಾ ಅಂದರೆ ಬ್ಯಾನ್ ಮಾಡಬೇಕಾಗಿಲ್ಲ. ಮೃತ್ಯು ದೇವತೆ ಪ್ರಾರ್ಥನೆ ಮಾಡಬೇಕು. ಅಂದರೆ ಶಿವ ಈಸ್ ಮೃತ್ಯು ದೇವತ. And because he is the employer of Mrityu, you remember that Markandeya, small boy, when he was so devoted to Lord Vishnu Shiva, and actually when he was in the temple, always remembering Shiva, 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 Namah Shivaya, Namah Shivaya, Namah Shivaya, and Mrityu, Yamadharmaraja, he appears and then was about to throw the Yamapasha. ಆವಾಗ ಏನು ಮಾಡ್ತಾರೆ? ತುಂಬ ಭೀತಿಯಿಂದ ಮಾರ್ಕಂಡೇಯ ಚಿಕ್ಕ ಹುಡುಗ ಆ ಶಿವನನ್ನು ಆಲಿಂಗನ ಮಾಡಿಕೊಂಡು ಅಲ್ಲಿಗೆ ಭಯದಿಂದ ಇಳಿದಾಗ, ಬಟ್ ದ ಯಮ ಕೆನಾಟ್ ಸ್ಟಾಪ್ ಹಿಸ್ ವರ್ಕ್. ಸೊ ಹಿ ಹ್ಯಾಸ್ ಟು ಥ್ರೋ ಹಿಸ್ ಪಾಶ ಟು ಡ್ರಾ ಅವೇ ದ ಲೈಫ್ ಆಫ್ ಮಾರ್ಕಂಡೇಯ, ಬಿಕಾಸ್ ಓನ್ಲಿ 16 years were granted to him. ಆ ಪಾಶ ಏನಾಗಿದೆ ಅಂದರೆ ಅದು ಶಿವನಿಗೆ ಕೂಡ ಟಚ್ ಆಗಿದೆ. ದಟ್ ಮೇಡ್ ಶಿವ ಇಮ್ಮೆನ್ಸ್ಲಿ ಆಂಗ್ರಿ, ಸೋ ಆಂಗ್ರಿ. ಇಮ್ಮಿಡಿಯೇಟ್ಲಿ ಹಿ ಓಪನ್ ಥರ್ಡ್ ಐ ಆ್ಯಂಡ್ ಬರ್ನ್ಟ್ ಯಮ ಇನ್ ಟು ಆ್ಯಶಸ್. That was one occasion for Lord Rudra or Shiva to open his third eye, and when nothing is possible. So secondly, you also see that Manmatha was simply burnt to ashes by his third eye. So the third eye vyavahara, vyapara, or use is, that's why whenever we make a prayer for Sivatandava Stotram done by Dasagriva, that's why it's called Dasagriva Krita Sivatandava Stotram. Every Sunday almost we are trying to go with the Sivatandava Stotram of 16 verses, and there you observe how that Shiva's grace is being invoked upon us, because Shiva is the Mrityu. He is the killer. ಆ ಕಿಲ್ಲರ್ನು ನಾವು ಪ್ರಾರ್ಥನೆ ಮಾಡಬೇಕು. Sometimes even the killer also will have a karuna. For example, Ravanasura and Rama ಯುದ್ಧಂ ಕಥಂ ಆಸೀತ್ ಅನನ್ವಯಾಲಂಕಾರ Rama ಅಂತಾರೆ. Only the Rama battle has the occasion when Rama allowed his enemy Ravana to go back, become fresh and come back again for war. Normally it doesn't happen in any battle by anybody. It was only unique Rama. That's why he's called as Manavendrudaina Ramachandrudu. See, Manavendrudu means Rakshasa Vritti will be curbed.
will be controlled, and Manava Vritti is being highlighted. Therefore, Manavendrudaina Ramachandrudu. Again, he is called as Maryada Rama. So Rama is also called Maryada Rama. That is, he has got his own Karuna behind his war. ಅದಕ್ಕೋಸ್ಕರ ಇಲ್ಲಿ ಕೂಡ ಆ ಮೃತ್ಯುವಿಗೆ ಕರುಣ ಇದೆ. ಅಂಡ್ ಯಾವಾಗ ಆ ಯಮನು ಬರ್ಂಟ್ ಇಂಟು ಆಶಸ್ ಆದಮೇಲೆ, ಕೆಲಸ ಆದಮೇಲೆ ಮತ್ತೆ ಆ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ ಶಿವನನ್ನು, ಅಯ್ಯ ಸ್ವಾಮಿ ಸದಾಶಿವ, ಯಮನಿಲ್ಲದೆ ಇದ್ದರೆ ಯಾರೂ ಸಾಯೋದಿಲ್ಲ, ಸೊ ಪ್ಲೀಸ್ ಗಿವ್ ಹಿಮ್ ಬ್ಯಾಕ್ ಲೈಫ್ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿದರೆ, ದೆನ್ ಶಿವ ಬ್ರಾಟ್ ಯಮ ಬ್ಯಾಕ್ ಟು ಲೈಫ್. ದೇರ್ ಫೋರ್ ಯಮ ಈಸ್ ಆಲ್ಸೋ, ದೋ ಹೀ ಈಸ್ ಅ ಧರ್ಮಪರ, ಇಫ್ ಯು ಟಾಕ್ ಅಬೌಟ್ ಹಿಮ್, he is also open for curses by the sages. The same Yama got curse and he became Vidura in Mahabharata, endowed with all those Yama qualities in him. But at the same time, ಶೂದ್ರ ಆರಿಜಿನ್ ಇಟ್ಕೊಂಡು ಇವನು ಇಟ್ಕೊಂಡು ಜನ್ಮ ಆಗಿದ್ದಾನೆ. ಬಟ್ ಎನಿವೇ ಹಿ ವಾಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಹಿ ಬಿಕೇಮ್ ಎ ಮಿನಿಸ್ಟರ್ ಟು ದಿ ಎಂಪರರ್ ಧೃತರಾಷ್ಟ್ರ ಆ್ಯಂಡ್ ಸೋ ಆನ್. ಸೊ ಇದೆಲ್ಲ ನಮ್ಮ ಹಿಸ್ಟ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಇದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮೃತ್ಯೋ ಮಾಚಿದ ಮಾವಧೀಹಿ ಮಾ ಬಲಂ ವಿವೃಹ ಮಾ ಪ್ರಮೋಷೀ. ಸೊ ದೀಸ್ ಆರ್ ಆಲ್ ದಿ ಫಂಕ್ಷನ್ಸ್ ಆಫ್ ಎ ಮೃತ್ಯು. ಏನು ಮಾಡ್ತಾನೆ ಮೃತ್ಯು ಅನ್ನೋದು ಗೊತ್ತಾಗಬೇಕು ನಮಗೆ. ಛಿದಹ ಮೀನ್ಸ್ ನಮ್ಮನ್ನು ಕಟ್ ಮಾಡ್ತಾನೆ, ಡಿಸೆಕ್ಟ್ ಮಾಡ್ತಾನೆ, ತೊಂದರೆಗಳು ಕಟ್ತಾನೆ, ವಿಘ್ನಗಳನ್ನು ಮಾಡ್ತಾನೆ. ಇಲ್ಲ ಅಂದರೆ ವಧೀಹಿ ಸಾಯಿಸ್ತಾನೆ. ಆ್ಯಂಡ್ ಇನ್ನೊಂದು ಏನು ಮಾಡ್ತಾನೆ, ನಮ್ಮ ಬಲವನ್ನು ಡ್ರಾ ಔಟ್ ಮಾಡ್ತಾನೆ. ನೋಡಿ, ಆರೋಗ್ಯ ಕೆಟ್ಟೋಗೋವರೆಗೆ, ಜ್ವರ ರೋಗ ಕ್ರಾನಿಕ್ ಇರೋರಿಗೆ ಒಳಗಡೆ ಯಾವ ರೀತಿಯಾಗಿರುವ ಶಕ್ತಿಯೂ ಇರೋದಿಲ್ಲ ಅಲ್ವಾ. ಸೊ ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಎನರ್ಜಿ ಇನ್ ದ್ಯಾಮ್. ಸೊ ಸುಸ್ತಾಗಿ ಬೀಳುತ್ತೆ, ಫ್ಲ್ಯಾಟ್ ಆನ್ ದಿ ಬೆಡ್. ಅಂದರೆ ಅರ್ಥ ಏನು, ಇನ್ನು ಯಮ ಕರ್ಕೊಂಡು ಹೋಗಬೇಕು ಅಂದರೆ ನಿಮ್ಮನ್ನು ನಿರ್ವೀರ್ಯನಾಗಿ ಮಾಡಿ, ನಿರ್ಬಲನಾಗಿ ಮಾಡಿಬಿಡ್ತಾರೆ. ಸೊ ವೃಹೋ ವಿವೃಹೋ ವಿನಾ ವೃಹ. ವೃಹ ಮೀನ್ಸ್ ಟು ಎನ್ವಲಪ್, ಬಟ್ ವಿನ ಅಂದರೆ ನೋ, ಯು ಡೋಂಟ್ ಮೇಕ್ ಮೈ ಬಲಂ ಬೀಯಿಂಗ್ ಎಕ್ಲಿಪ್ಸ್ಡ್ ಬೈ ಯು ಆ್ಯಂಡ್ ದಟ್ಸ್ ಆಲ್ಸೋ ಒನ್ ಥಿಂಗ್. ಆ್ಯಂಡ್ ಮಾ ಪ್ರಮೋಷೀಹಿ, ಇಲ್ಲ ಅಂದರೆ ಅಷ್ಟೋ ಇಷ್ಟೋ ನಿಮ್ಮಲ್ಲಿ ಬಲ ಇದ್ದರೆ ಆ ಬಲವನ್ನು ಕೂಡ ಕಳ್ತನ ಮಾಡೋದು. ಪ್ರಮೋಷ, ಮುಷ್ ಅಂದ್ರೆ ಮೀನ್ಸ್ ಸ್ಟೀಲ್ ಅವೇ. ಸೊ ಯು ಆರ್ ನಾಟ್ ಸಪೋಸ್ ಟು ಮಾ ಪ್ರಮೋಷಿ. ಸೊ ಯಮನ ಕೆಲಸಗಳು ಏನಪ್ಪ ಅಂದರೆ ಛೇದನ, ವಧ, ಬಲ ವಿವೃಹ ಆ್ಯಂಡ್ ಬಲ ಪ್ರಮೋಷಿ. ಸೊ ಇವೆಲ್ಲ ದಿಸ್ ಆರ್ ಆಲ್ ದಿ ಫಂಕ್ಷನ್ಸ್ ಆಫ್ ಮೃತ್ಯು. ಚೆನ್ನಾಗಿದೆಯಾ ಗೋಪಿನಾಥ್ ಅವರೇ? ನಮ್ಗೆ ಗೊತ್ತಿಲ್ಲ ಮೃತ್ಯು ಏನು ಮಾಡ್ತಾನೆ, ನನ್ನ ಮಾಡೋಲ್ಲ ಬಿಡಿದೆ ಹೋಗೋಣ ಅಂತೀವಿ. ಇಲ್ಲ ಅಂದರೆ ಕಪ್ಪಾಗಿ ಮೇಘಗಳು ಮೋಡಗಳು ಬಂದರೂ ಏನು ಮಳೆ ಬರೋಲ್ಲ, ನೋಡೋಣ ನಮ್ಮ ಕೆಲಸ ಮಾಡ್ಕೊಂಡು ಬರ್ಬೋದು ಅನ್ನೋದು ಮೃತ್ಯು ಪ್ರೇರಣ. ಸ್ವಲ್ಪ ದೂರ ಹೋದ್ಮೇಲೆ ಕರೆಕ್ಟ್ ಗುರುಗಳೇ, ಹೌದು, ಗೆಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಮೃತ್ಯುವನ್ನು ನೆಗ್ಲೆಕ್ಟ್ ಮಾಡಿ ಹೋದ್ರೆ ವಧಿ ನಮ್ಮ ತುಂಬ ಯು ಗೋ ಇನ್ ಎ ಪ್ಲೇಸ್ ವೇರ್ ಅಟ್ ಯು ಕೆನಾಟ್ ಟೇಕ್ ಎನಿ ಶೆಲ್ಟರ್ ಅಟ್ ಆಲ್. ಇವಾಗ ಜನರು ಹೋಗ್ತಾರೆ, ದೇವರು ಕಾಪಾಡದೇ ಇದ್ರೆ ಬದ್ರಿನಾಥು, ಕೇದಾರ್ನಾಥು, ಚಾರ್ಧಾಮು, ಆಮೇಲೆ ಅಮರೇಶ್ವರು ಎಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಬಿಕಾಸ್ ಅಲ್ಲೆಲ್ಲ ಕೋಲ್ಡ್ 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 ಕೋಲ್ಡ್. ನೀವು ಬಚ್ಚಿಟ್ಕೊಳ್ಳೋದಕ್ಕೆ ಯಾವ ಶೆಲ್ಟರ್ ಸಿಕ್ಕೋದಿಲ್ಲವಲ್ಲ ನಿಮಗೆ. ಇಮ್ಯಾಜಿನ್. ಸೊ ಕೈಲಾಸ ಆಲ್ಸೋ, ಕೈಲಾಸವಾಸಿ ಅಂದರೆ ಕೈಲಾಸದಲ್ಲಿ ಏನೂ ಇರೋದಿಲ್ಲ. ಆ ಶಿವನ ಅನುಗ್ರಹ ಇದ್ದರೆ ಅದೇ ಎನರ್ಜಿ. ಸೊ ಕೈಲಾಸಕ್ಕೆ ಹೋಗಬೇಕು ಅಂದರೆ ಅರ್ಥ ಏನು, ಯು ಆರ್ ಅಬ್ಸಲ್ಯೂಟ್ಲಿ ಇಂಡಿಪೆಂಡೆಂಟ್, ಅಚೀವ್ಡ್ ಆಫ್ ಯುವರ್ ದಿ ಗ್ರೇಸ್ ಆಫ್ ಗಾಡ್ ಆ್ಯಂಡ್ ಯುವರ್ ಪವರ್ಸ್ ಆರ್ ಬೀಂಗ್ ಎಕ್ಸ್ಪೆಲ್ಡ್. ಇವಾಗ ಕನ್ನಡದಲ್ಲಿ ಹೇಳ್ತಾರಲ್ಲಪ್ಪ, ಕಾಸಿದ್ರೆ ಕೈಲಾಸ ಅಂತ. ಕಾಸಿದ್ರೆ ಕೈಲಾಸ ಅಂದರೆ ಅರ್ಥ ಏನು, ನಿಮ್ಮ ಹತ್ರ ಕಾಸಿದ್ರೆ ಯಾರಿಗೂ ಏನು ಹೇಳೋದಿಲ್ಲ ಕೇಳೋದಿಲ್ಲ. ನಮ್ಮ ಹೇಮಲತಾ ಅವರು ಸುಮ್ಮನೆ ದುಡ್ಡಿದ್ರೆ ಮಹಾತ್ಮ ಗಾಂಧಿ ರೋಡ್ಗೆ ಹೋಗ್ಬಿಟ್ಟು ಅಥವಾ
ಕಮರ್ಷಿಯಲ್ ಹೋಗ್ಬಿಟ್ಟು ಒಂದು ಒಳ್ಳೆ ರೇಷ್ಮೆ ಸ್ಯಾರಿ ತೊಗೊಂಡು ಬರ್ತಾರೆ. ಆಮೇಲೆ ಅಣ್ಣ ತೊಗೊಂಡು ಬಂದೆ ಸೀರೆ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಹೌದು ಗುರುಗಳೇ. ಸಪೋಸಿಂಗ್ ಸ್ವಲ್ಪ ದುಡ್ಡು ಕಡಿಮೆ ಇದೆ ಅಂತಂದರೆ, ಅಯ್ಯೋ ನನಗೆ ಆ ಸೀರೆ ತೊಗೋಬೇಕು, ಆ ವಸ್ತು ತೊಗೋಬೇಕು, ಒಂದು 10 ರೂಪಾಯಿ ಕಡಿಮೆ ಇದೆ ಕೊಡ್ತೀಯಾ ಅಂತ ಬರ್ಗೇನ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ಚಿದಹ ಅನ್ಸೋ ಕೈಲಾಸ ಇದೆಲ್ಲ ಹೋಗ್ಬೇಕಂದ್ರೆ ಗಾಡ್ ಮಸ್ಟ್ ಅಪ್ರೂವ್, ಗಿವ್ ಅಸ್ ಇಮ್ಮೆನ್ಸ್ ಎನರ್ಜಿ, ಬಲಂ, ಆ್ಯಂಡ್ ಆಲ್ಸೋ ಆರೋಗ್ಯಂ, ಆ್ಯಂಡ್ ಆಲ್ಸೋ ನಮ್ಮಲ್ಲಿರೋ ಅಸೆಟ್ಸ್ ಎಲ್ಲ ಕಾಪಾಡಬೇಕು ಅವನು. ಸೊ ಅವೆಲ್ಲ ಕಾಪಾಡಿದ ಮೇಲೆ we will be able to go. See, for example, when we went to ಜೋಶಿ ಮಠ್, ಬದ್ರಿನಾಥ್, ಯಾರೋ ಒಬ್ರು ಬಂದು ಬದ್ರಿನಾಥ್ ಅಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ, ನಿಮ್ಮ ಸಿಚುಯೇಷನ್ ಹೆಂಗಿದೆ, ಹೋಗ್ತೀರಾ ಇಲ್ವಾ ಅಂತ ಹೇಳಿರುವ ಮಹಾತ್ಮರು ಇದ್ದಾರೆ. ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗಿಬಿಟ್ಟು ಕೆಲವರಿಗೆಲ್ಲ ಆಗೋದಿಲ್ಲ, ಆ್ಯಂಡ್ ಅಪಾರ್ಟ್ ಫ್ರಮ್ ಅದರ್ ಹರ್ಡಲ್ಸ್. ಸೊ ದೇವರ ಅನುಗ್ರಹ ಇದ್ದರೆ, ಮೃತ್ಯುವಿನ ಅನುಗ್ರಹ ಇದ್ದರೆ, ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಫುಲ್ಫಿಲ್ ಅವರ್ ಡಿಸೈರ್ಸ್. ಇನ್ನೊಂದು ಕೆಲಸ ಏನಂದರೆ ಮಾಚಿದೋ ಮೃತ್ಯು. ನೆಕ್ಸ್ಟ್ ಲೈನಲ್ಲಿ ಪ್ರಜಾಮ ಮೇಮಿರೀರಿಷ ಆಯುಹು ರುಚಕ್ಷಸಂ ತ್ವಾ ಹವಿಷಾ ವಿಧೇಮ. ಸೊ ನಮ್ಮ ಆರೋಗ್ಯಾದಿ ಭಾಗ್ಯ ಐಶ್ವರ್ಯಗಳನ್ನು ಕಳ್ತನ ಮಾಡಬೇಡ, ಆ್ಯಂಡ್ ನನಗೆ ಸಂಬಂಧಪಟ್ಟಿರುವ ಈ ಲೋಕದಲ್ಲಿರುವ ಜನರೆಲ್ಲರನ್ನು ನೀನು ಏನು ಮಾಡಬೇಡ, ಅವರಿಂದಲೇ ನಾವು ಉದ್ಧಾರ ಆಗ್ತೀವಿ, ಬಿಕಾಸ್ ವಿ ಡಿಪೆಂಡ್ ಅಪಾನ್ ಪೀಪಲ್. ಸೊ ಅದು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮೃತ್ಯು ದೇವತೆಗೆ. ಸೊ ಈ ತರಹ ನೋಡ್ತಾ ಇದ್ದರೆ ನಮ್ಮ ಋಷಿಗಳು ಇಮ್ಯಾಜಿನ್ ಎಷ್ಟು ಚೆನ್ನಾಗಿ ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ಪ್ರೊಟೆಕ್ಷನ್ ಆ್ಯಂಡ್ ಪ್ರಿಕಾಷನ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ವೇದ ಅಧ್ಯಯನ ಅನ್ನೋದು ನಾಟ್ ಸಿಂಪಲ್ ಒನ್, ಇಟ್ ಈಸ್ ಸಿಂಪ್ಲಿ ಎ ಗ್ರೇಟ್ ವಿಸ್ಡಮ್, ಎ ಗ್ರೇಟ್ ಫಿಲಿಪ್, ಎ ಗ್ರೇಟ್ ಮಾರ್ಗದರ್ಶನ ಫಾರ್ ಅಸ್ ಆಲ್. ಐ ಥಿಂಕ್ ಐ ಸ್ಟಾಪ್ ಹಿಯರ್. ಓಂ ಸ್ವಸ್ತಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀ ವಾಸುದೇವಾರ್ಪಣಮಸ್ತು, ಶ್ರೀ ವೇದಪುರುಷಾಶೀರ್ವಾದೋಸ್ತು. ಓಂ ಶ್ರೀ ಮಾತೃಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ಯಮನ್ನ ನೆಕ್ಸ್ಟ್ ಅವತಾರ ಅಂಶ ಇರುವಂತ ಧರ್ಮರಾಜನ್ನ ಮರ್ತು ಬಿಡ್ತೀವಿ, ವಿದುರನ್ನ ಮರ್ತು ಬಿಡ್ತೀವಿ. ಸೊ ಇಟ್ಸ್ ಎಕ್ಸ್ಟೆನ್ಷನ್ ಆಫ್ ಯಮನೆ. ಯಮನ ಇನ್ನೊಂದು ಫೇಸ್ ಅಂತಾನೆ ಈಗ ಗೊತ್ತಾಗ್ತಾ ಇದೆ. ಸೊ ಸೊ ಧರ್ಮ ಸೇರ್ಸ್ಬಿಟ್ಟಿದ್ದಾರೆ, ಯಮನ್ ಜೊತೆ ಸೇರ್ಸ್ಬಿಟ್ಟಿದ್ದಾರೆ. ಅಂದ್ರೆ ಇಟ್ಸ್ ನಾಟ್ ಈಸಿ ಟು ಗೆಟ್ ದಟ್ ಟೈಟಲ್. ಆ ಟೈಟಲ್ ಯಾರಿಗೂ ಸಿಕ್ಕಿಲ್ಲ, ಯಾರಿಗೂ ಸಿಗೋದಿಲ್ಲ ನೋಡಿ. ಈಸಿಯಾಗಿ ಹೇಳಲ್ಲ, ಕೃಷ್ಣನ ಧರ್ಮವಂತ ಅಂತ ಹೇಳಲ್ಲ. ಇವನ್ ಭಗವಂತ ಆದ್ರೂ ನನ್ಗೆ ಗೊತ್ತಿಲ್ಲ ಗುರುಗಳೇ, ಸಾರಿ, ಐ ಆಮ್ ಯೂಸಿಂಗ್ ನಂದು ಎಕ್ಸ್ಟೆನ್ಷನ್ ಬಿಟ್ಟು ಹೇಳ್ತಾ ಇದ್ದೀನಿ. ಅದೇ ಗೊತ್ತಾಗ್ತಿದೆ ಗುರುಗಳೇ, ಈಗ ಗೊತ್ತಾಗ್ತಿದೆ. ನೀವ್ ಹೇಳ್ದಂಗೆ ಇಷ್ಟೊಂದು ಹೋಮ್ವರ್ಕ್ ಇದೆ. ಇವತ್ತು ಜ್ಞಾಪಿಸಿದ್ರಿ ಎಷ್ಟು ಹೋಮ್ವರ್ಕ್ ಇದೆ ಅಂತ. ಆ್ಯಕ್ಚುಲಿ ಸತ್ಯವಾನ್ ಅವರ ಯಮನ್ ಜೊತೆಯಲ್ಲಿ ಹೋರಾಡಿ ಅಲ್ಟಿಮೇಟ್ಲಿ ಯಮನಿಂದ ಎಕ್ಸ್ಟೆನ್ಷನ್ ತಗೊಂಡಿದಲ್ವಾ. ಹಾ ಗುರುಗಳೇ, ಹೌದು. ಮಾರ್ಕಂಡೇಯ ಇಸ್ ಒನ್ ಹೂ ಗಾಟ್ ಎಕ್ಸ್ಟೆನ್ಷನ್. ಅಂಡ್ ಅದು ಬಿಡಿ, ನಚಿಕೇತ ಗುರುಗಳೇ. ಹಾ, ನಚಿಕೇತನು ಕೂಡ ತನ್ನಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಫಸ್ಟ್ ವರ ಏನಂದ್ರೆ, ನಾನು ನಮ್ಮ ತಂದೆ ಹತ್ರ ವಾಪಸ್ ಹೋಗ್ಬೇಕು ಅಂತ ಕೇಳ್ತಾನೆ ಅಲ್ವಾ. ಹೌದು ಗುರುಗಳೇ, ಹೌದು. ಅಂದ್ರೇನು, ದೆನ್ ನಚಿಕೇತನಿಗೆ ಯಮ ಗ್ರಾಂಟ್ ಮಾಡಿಬಿಡ್ತಾನೆ ಆಯುಸ್ಸು. ಹಾ ಗುರುಗಳೇ. ಥರ್ಡ್ ಮೂನ್ ಈಸ್ ದ ದಿವ್ಯ ಅಗ್ನಿ. ಅಗ್ನಿ ಬೇಕು ನಮಗೆ ಲೋಕದಲ್ಲಿ, ನಮ್ಮ ಭೂಲೋಕದಲ್ಲಿ.
ಆ ದಿವ್ಯಾಗ್ನಿ ಅಂದ್ರೆ ಹೋಮಾಗ್ನಿ. ಹೋಮ. ಹೌದು. ಅದಕ್ಕೋಸ್ಕರ ಆ ಹೋಮಾಗ್ನಿ ಅವನ್ನು ದಿವ್ಯಾಗ್ನಿಯನ್ನು ದ್ವಾರ ನಮಗೆ ಎಕ್ಸ್ಟೆನ್ಷನ್ ಆಫ್ ಆಯುಸ್ ಬರುತ್ತೆ. ಅದೇ ಇಲ್ಲಿ ನೋಡಿದ್ರೆ ಹವಿಷ ವಿಧೇಮ, ನಾನು ಬಂದಿಲ್ಲ. ಹವಿಷ ಏನು, ನಾವು ಯಜ್ಞಯಾಗಾದಿ ಕೃತುಗಳ ಆಚರಣದಿಂದ ನಮ್ಮ ಆಯುರ್ವೃದ್ಧಿ ಆಗತ್ತೆ, ಪ್ರಜಾವೃದ್ಧಿ ಆಗತ್ತೆ, ಯೋಗಕ್ಷೇಮ ಆಗತ್ತೆ. ಆ ಕಡೆ. ಸೊ ಅದಕ್ಕೋಸ್ಕರ ನಾವು ವರ್ಷಕ್ಕೆ ಒಮ್ಮೆ ಆದರೂ ಮನೆಯಲ್ಲಿ ಒಂದು ಯಾವುದೋ ಒಂದು ತರಹ ಹೋಮ ಮಾಡಬೇಕು. ಕರೆಕ್ಟ್. ಆ ಹೋಮ ಧೂಮ, ಹೋಮ ದೇವತೆಗಳು ಅವರೆಲ್ಲರೂ ಕೂಡ ಆ ನೆಗೆಟಿವಿಟಿಯನ್ನು ಡ್ರೈವ್ ಔಟ್ ಮಾಡಿ ಆರೋಗ್ಯಾದಿ ಐಶ್ವರ್ಯವನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ಋಷಿಗಳು ದೊಡ್ಡವರು. ಇವರು ನೋಡಿ, ಮೋಡ ಅಷ್ಟು ಜೋರಾಗಿದ್ದರೆ ನಾವು ಹೋಗೋಣ ಅಂತ ವೆಹಿಕಲ್ ಸ್ಟಾರ್ಟ್ ಮಾಡಿದ್ರೆ ಮನೆಯಲ್ಲಿರೋ ದೊಡ್ಡವರು ಹೇಳ್ತಾರೆ, ಮೋಡ ತುಂಬ ಇದೆ ಹೋಗಬೇಡ, ಸ್ವಲ್ಪ ಇಲ್ಲೇ ಮನೆಯಲ್ಲಿರೋ ಅಂತ ಹೇಳ್ತಾರೆ ಅಲ್ವಾ. ಹೌದು ಗುರುಗಳೇ, ಹೌದು. ಆದರೂ ನಾವೇನು ಮಾಡ್ತೀವಿ, ನಮ್ಮ ಮುಟ್ಟಾಳ್ತನ ಮೃತ್ಯು ಹೊರಟು ಹೋಗ್ತೀವಿ. ಸ್ವಲ್ಪ ದೂರ ಹೋದ್ಮೇಲೆ ನೆಂದು ಹೋಗ್ತೀವಿ ಅಲ್ವಾ. ಹೌದು ಗುರುಗಳೇ, ಹೌದು. ಸೊ ಲೈಕ್ ಆವಾಗ ಬ್ಲಾಂಕ್ ಆಗಿ ಹೋಗುತ್ತೆ ಗುರುಗಳೇ. ಆ ಟೈಮಲ್ಲಿ ಯು ಕುಡ್ ನಾಟ್ ಏಬಲ್ ಟು ಲಿಸನ್. ಮೃತ್ಯು ಬಂದ್ಬಿಟ್ರೆ ಅಥವಾ ಏನಾರು ಒಂದು ನೀವು ಹೇಳ್ದಂಗೆ ಅರಿಷ್ಟ ಏನಾರು ಎಂಟ್ರಾಗಿ ಟ್ರೈ ಮಾಡಿದಾಗ ಬ್ಲಾಂಕ್ ಆಗುತ್ತೆ. ಸೊ ಈ ದೇವತೆಗಳಿಂದ ನಿವೃತ್ತಿ ಆಗುತ್ತೆ ಅಂತ ಕ್ಲಿಯರ್ ಆಗ್ತದೆ ಗುರುಗಳೇ. ನಿವೃತ್ತಿ ಆದ ಬ್ಲಾಂಕ್ನೆಸ್ ನ ರಿಮೂವ್ ಮಾಡ್ಬಿಡ್ತಾರೆ. ದಯವಿಟ್ಟು ಕೇಳುವಂತ ಬುದ್ಧಿ ಕೊಡ್ತಾರೆ. ಅಟ್ಲೀಸ್ಟ್ ಯಾರೋ ಕಾಷನ್ ಕೊಟ್ಟಿರೋದನ್ನ ಕೇಳಷ್ಟು ಬುದ್ಧಿ ಆದ್ರೂ ಕೊಡ್ತಾರೆ ಅಂತ ಗೊತ್ತಾಯ್ತು. ಆ ಬುದ್ಧಿ ತೆಗೆದುಬಿಟ್ರೆ ರಾಮನಿಗೆ ಆಗ್ಬಿಟ್ಟಿದೆ. ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೆ ಮೃಗಾಯ. ಸೊ ಹೇಮ ಮೃಗವನ್ನು ಜನ್ಮ ಅನ್ನೋದು ಅಸಂಭವಂ, ಅಬ್ಸರ್ಡ್. ಗೋಲ್ಡ್ ಅಂತ ಅಬ್ಸರ್ಡು ಯಾರು ಹೇಳಿದ್ರು ಕೇಳಿದೆ ರಾಮ ಏನಾಗ್ತಾನೆ, ಲುಲುಭೆ ಮೃಗಾಯ. ಅದಕ್ಕೋಸ್ಕರ ಹೇಳಿದ್ದಾನೆ ಏನು, ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನಾ ಭವಂತಿ. ವಾಲ್ಮೀಕಿ ಎಷ್ಟು ಬುದ್ಧಿವಂತರಾದರೂ ಕೂಡ ಟೈಮ್ ಬಂದ್ರೆ ಮಂಕು ಅಂತಾರೆ, ಮಂಕುತಿಮ್ಮನ ಅಂತ. ನಮ್ಮ ಜಿನ ಅವ್ರು ಬರ್ದಿರಲ್ವಾ ಮಂಕುತಿಮ್ಮ ಅಂತ. ಮಂಕುತಿಮ್ಮನ ಕಗ್ಗ. ತಿಮ್ಮ ಮಂಕು ಆಗ್ಬಿಡ್ತಾನೆ. ತಿಮ್ಮ ಅಂದ್ರೆ ಆಂಜನೇಯ ಸ್ವಾಮಿ. ಒಂದ್ಸಲ ಅವ್ರಿಗೆ ಬಿಕಮ್ ಸ್ಟೂಪಿಫೈಡ್ ಅಲ್ವಾ. ಮಂಕು ಅಂದ್ರೆ ಸ್ಟೂಪಿಫಿಕೇಶನ್. ಸೀತಾ ಸಿಕ್ಲಿಲ್ಲ ಅಂದರೆ ಹೊರಟೋಗ್ಬಿಟ್ರೆ ಹೆಂಗಿದೆ, ಸೀತನ್ ನೋಡಿದ್ದೀನಿ ಮಾತಾಡಿಸ್ದೆ ಹೊರಟೋದ್ರೆ ಹೆಂಗಿರುತ್ತೆ. ಮಂಕು ಬರುತ್ತೆ, ನಾನು ಆಯ್ತಲ್ಲ ಸೀತನ್ ನೋಡ್ಬೇಕೆ ಬರಲ್ಲ. ಆದರೂ ಕೂಡ ಮಂಕು ತಿಮ್ಮನಿಗೆ ಮಂಕೆಲ್ಲ ಹೊರಟೋಗಿತ್ತು. ಅದಕ್ಕೋಸ್ಕರ ಸೀತೆಯನ್ನು ಮಾತಾಡಿಸಿ, ರಾವಣನ ನೋಡಿ, ರಾವಣನ ಮಾತಾಡಿಸಿ ಕಾಶನ್ ಕೊಟ್ಟು ವಾರ್ತೆಯನ್ನು ಆರಾಮಾಗಿ ರಾಮನ ಹತ್ರ ಬಿಡ್ತಾರೆ, ರಾಮ ಸುಗ್ರೀವರಿಗೆ ಅಲ್ವಾ. ಹೌದು. ಸೊ ಅದಕ್ಕೋಸ್ಕರ ತಿಮ್ಮನ್ನ ಯಾರು ಅಂದರೆ ಆಂಜನೇಯ ಸ್ವಾಮಿ ಅನುಗ್ರಹ ಇದ್ರೆ ಆ ಮಂಕು ಹೊರಟೋಗತ್ತೆ. ಖಂಡಿತ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನಿಮ್ ಜೊತೆ ಮಾತಾಡ್ತಿದ್ರೆ